ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಒಂದು ತಿಂಗಳ ವಿದೇಶ ವಾಸದ ಬಳಿಕ ಪ್ರಜ್ವಲ್ ಪ್ರತ್ಯಕ್ಷ. ಮೇ 31ಕ್ಕೆ ಬರ್ತಾ ಇದ್ದೀನಿ ಅಂತ ಸಂದೇಶ. ದೇಶಕ್ಕೆ ಬಂದಿಳಿತಾ ಇದ್ದ ಹಾಗೆ ಅರೆಸ್ಟ್ಗೆ ಎಸ್ಐಟಿ ಪ್ಲಾನ್. ವಿಡಿಯೋ ಮೂಲಕ ಪ್ರಜ್ವಲ್ ಕಾಣಿಸಿಕೊಂಡ ಬೆನ್ನಲ್ಲೇ ದೇವೇಗೌಡರ ಜೊತೆ ಮಕ್ಕಳ ಚರ್ಚೆ. ಪ್ರಜ್ವಲ್ ಶರಣಾಗತಿ ಬಗ್ಗೆಯೂ ಚರ್ಚೆ. ಮುಂದಿನ ಕಾನೂನು ಹೋರಾಟಕ್ಕೆ ಸಿದ್ಧತೆ. ಪ್ರಜ್ವಲ್ ರೇವಣ್ಣ ತಾಯಿಗೂ ಬಂಧನದ ಭೀತಿ. ಬೇಲ್ಗಾಗಿ ನ್ಯಾಯಾಲಯದ ಮೊರೆ ಹೋದ ಭವಾನಿ. ಇಂದು ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ. ಎಸ್ಐಟಿಗೆ ಸಹಕಾರ ಮಾಡ್ತೀನಿ ಅಂತ ಪ್ರಜ್ವಲ್ ಹೇಳಿದ್ದಾರೆ. ಇದನ್ನ ನಾನು ಸ್ವಾಗತ ಮಾಡ್ತೀನಿ ಎಂದ ಡಾಕ್ಟರ್ ಜಿ ಪರಮೇಶ್ವರ್. ಎಸ್ಐಟಿ ಬಳಿ ಇರೋ ಎವಿಡೆನ್ಸ್ ಆಧಾರದಲ್ಲಿ ಮುಂದಿನ ತನಿಖೆ ಅಂತ ಗೃಹ ಸಚಿವರ ಮಾಹಿತಿ. ಪ್ರಜ್ವಲ್ ಅತ್ಯಾಚಾರ ಮಾಡಿ ಫಾರಿನ್ಗೆ ಹೋಗಿದ್ದಾರೆ ಅಂತಾರೆ. ಸಿದ್ದರಾಮಯ್ಯ ಪುತ್ರನ ಜೊತೆ ಹೋಗಿದ್ದವರೆಲ್ಲ ಸಾಧುಗಳ. ಮತ್ತೆ ರಾಕೇಶ್ ವಿಚಾರ ಪ್ರಸ್ತಾಪಿಸಿ ಕುಮಾರಸ್ವಾಮಿ ಕೌಂಟರ್. ಕನ್ನಡಿಗರ ಮೇಲೂ ಬಿತ್ತು ರೆಮಲ್ ಚಂಡಮಾರುತದ ಎಫೆಕ್ಟ್. ಹವಾಮಾನ ವೈಪರೀತ್ಯದಿಂದ ವಾಪಸ್ಸಾಯಿತು ಫ್ಲೈಟ್. ಅಂಡಮಾನ್ ನಿಕೋಬಾರ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಕನ್ನಡಿಗರು. ಗಂಟೆಗೆ 135 ಕಿಲೋಮೀಟರ್ ವೇಗದಲ್ಲಿ ಆರ್ಭಟಿಸ್ತಾ ಇದೆ ರೆಮಲ್. ಚಂಡಮಾರುತದ ಆರ್ಭಟಕ್ಕೆ ಬಂಗಾಳದಲ್ಲಿ 6, ಬಾಂಗ್ಲಾದಲ್ಲಿ 10 ಮಂದಿ ಸಾವು. ಈಶಾನ್ಯದ ರಾಜ್ಯಗಳಲ್ಲಿ ಮತ್ತಷ್ಟು ಮಳೆಯಾಗುವ ಮುನ್ನೆಚ್ಚರಿಕೆ. ಬಂಗಾಳ ಕರಾವಳಿ ತೀರದ 29,500 ಮನೆಗಳು ಧ್ವಂಸ. 1,438 ಆರೈಕೆ ಕೇಂದ್ರಗಳಲ್ಲಿ 2 ಲಕ್ಷಕ್ಕೂ ಅಧಿಕ ಜನರಿಗೆ ಪುನರ್ವಸತಿ. ಹವಾಮಾನ ವೈಪರೀತ್ಯದಿಂದ 11 ವಿಮಾನ, 42 ಟ್ರೈನ್ಗಳ ಸಂಚಾರ ರದ್ದು. ರಾಜ್ಯದಲ್ಲಿ ಮುಂಗಾರು ಎಂಟ್ರಿಗೆ ಕೌಂಟ್ಡೌನ್. ಜೂನ್ ಮೊದಲ ವಾರದಲ್ಲೇ ಮುಂಗಾರು ಪ್ರವೇಶ. ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆ. ಹಿಂದೂಗಳ ಮನೆಗಳಿಗೆ ನುಗ್ಗಿ ಅನ್ಯ ಕೋಮಿನ ಯುವಕರ ದಾಂಧಲೆ ಆರೋಪ. ಮಂಡ್ಯದ ನಾಗಮಂಗಲ ತಾಲೂಕಿನ ಬೆಳ್ಳೂರು ಮಾರಕಾಸ್ತ್ರ ಹಿಡಿದು ಬೆದರಿಕೆ. ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಠಾಣೆ ಎದುರು ಪ್ರತಿಭಟನೆ. ಹಲ್ಲೆಗೆ ಒಳಗಾದ ಯುವಕನ ಆರೋಗ್ಯ ವಿಚಾರಿಸಿದ ಸುರೇಶ್ ಗೌಡ. ಈ ಗಲಾಟೆ ಪ್ರೀ ಪ್ಲಾನ್. ಪೊಲೀಸರ ನಿರ್ಲಕ್ಷ್ಯದಿಂದ ಆದ ಅನಾಹುತ ಅಂತ ದಳ ಮುಖಂಡನ ಆರೋಪ. ಮಹಿಳಾ ಸಹೋದ್ಯೋಗಿಯೊಂದಿಗೆ ಅಸಭ್ಯ ವರ್ತನೆ. ಬೀದರ್ನ ಹಾರಕೂಡ ಗ್ರಾಮದಲ್ಲಿ ಪಿಡಿಒಗೆ ಧರ್ಮದೇಟು. ಘಟನೆ ಬಳಿಕ ಕಾಲಿಗೆ ಬಿದ್ದು ಕ್ಷಮೆಯಾಚನೆ. ಮೃತ ಅಂಜಲಿ ಮನೆಗೆ ಭೇಟಿ ನೀಡಿದ ಸಿಐಡಿ ಡಿಜಿಪಿ. ಅಂಜಲಿ ಅಜ್ಜಿ ಹಾಗೂ ಸಹೋದರಿಯರ ಜೊತೆ ಚರ್ಚೆ. ಡಿಜಿಪಿ ಮುಂದೆ ಕಣ್ಣೀರು ಹಾಕಿ ಅಳಲು ತೋಡಿಕೊಂಡ ಅಂಜಲಿ ಸೋದರಿ. ಧಾರಾಕಾರ ಮಳೆಗೆ ಕೋಡಿ ಬಿದ್ದ ಚಿತ್ರದುರ್ಗದ ಮಲ್ಲಾಪುರ ಗ್ರಾಮದ ಕೆರೆಯ ಸ್ವಚ್ಛತೆ ವೇಳೆ ಮೀನು ಹಿಡಿದ ಜನ. 13 ಕೆಜಿ ತೂಕದ ಮುರುಗೋಡು ಸಿಕ್ಕಿದ್ದು ಕಂಡು ಅಚ್ಚರಿ. ರಾಹುಲ್ ಗಾಂಧಿ ನಿಂತಿದ್ದ ವೇದಿಕೆಯ ಭಾಗ ಏಕಾಏಕಿ ಕುಸಿತ. ಬಿಹಾರದ ಪಾಲಿಗಂಜ್ನಲ್ಲಿನ ಕಾಂಗ್ರೆಸ್ ಸಾರ್ವಜನಿಕ ಸಭೆಯಲ್ಲಿ ಅವಘಡ. ಘಟನೆಯಲ್ಲಿ ಯಾರಿಗೂ ಯಾವುದೇ ರೀತಿಯ ಅಪಾಯವಿಲ್ಲ. ಮುಂಬೈನಲ್ಲಿ ಚಲಿಸ್ತಾ ಇರೋ ಬಿಎಂಡಬ್ಲ್ಯೂ ಕಾರಿನ ಬಾನೆಟ್ ಮೇಲೆ ಮಲಗಿ ಹುಚ್ಚಾಟ. ಅಪ್ರಾಪ್ತ ಬಾಲಕ ಡ್ರೈವಿಂಗ್ ಮಾಡುವಾಗ ಸಾಹಸ. ಬಾನೆಟ್ ಮೇಲೆ ಮಲಗಿದಾತ ಹಾಗೂ ಅಪ್ರಾಪ್ತನ ತಂದೆ ಪೊಲೀಸರ ವಶಕ್ಕೆ. ನಟಿ ರಶ್ಮಿಕಾ ಮಂದಣ್ಣಗೆ ಮತ್ತೆ ಡೀಪ್ ಫೇಕ್ ಕಾಟ. ಕೊಲಂಬಿಯಾ ಮಾಡೆಲ್ಗೆ ರಶ್ಮಿಕಾ ಮುಖ ಎಡಿಟ್ ಮಾಡಿ ಪೋಸ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಫಿಂಗ್ ವಿಡಿಯೋ ವೈರಲ್. ಮಂಗಳೂರಿನ ಯಕ್ಷ ಧ್ರುವ ಪಟ್ಲ ಸಂಭ್ರಮದಲ್ಲಿ ಸುದೀಪ್ ಭಾಗಿ.
ಅಖಂಡ ಕರ್ನಾಟಕದ ಅಭಿಪ್ರಾಯ ವ್ಯಕ್ತಪಡಿಸಿದ ಕಿಚ್ಚ, ನಮ್ಮ ತುಳುನಾಡಿಗೆ ಸ್ವಾಗತ ಅಂತ ಹೇಳಿ ನಮ್ಮನ್ನ ಹೊರಗಿನವರಾಗಿ ಮಾಡ್ತಾ ಇದ್ದಾರೆ ಎಂದ ಬಾದ್ಶಾ. ವಾರ್ 2ನಲ್ಲಿ ಇರುತ್ತಾ ಆಕ್ಷನ್ ಪ್ರಿನ್ಸ್ ಆಕ್ಷನ್. ಚಿತ್ರದ ಪ್ರಮುಖ ಪಾತ್ರಕ್ಕೆ ಪೊಗರು ಹುಡುಗನ ಕರೆತರಲು ನಿರ್ದೇಶಕರ ಚಿಂತನೆ. ರಿತಿಕ್ ರೋಷನ್ ಜೊತೆ ಸ್ಕ್ರೀನ್ ಹಂಚಿಕೊಳ್ತಾರಾ ಧ್ರುವ ಸರ್ಜಾ. ಶ್ವಾನಗಳಿಗಾಗಿ ವಿಶ್ವದ ಮೊದಲ ಏರ್ಲೈನ್ ಆರಂಭ. ಅಮೆರಿಕದ ಬಾರ್ಕ್ ಏರ್ ಎಂಬ ವಿಮಾನಯಾನ ಸಂಸ್ಥೆಯಿಂದ ವಿನೂತನ ಪ್ರಯೋಗ. ಈ ಫ್ಲೈಟ್ನಲ್ಲಿ ಶ್ವಾನಗಳೇ ಪ್ರಮುಖ ಪ್ರಯಾಣಿಕರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.